ನಾನು ಹೊರಗಡೆ ಇರೋದಲ್ಲ, ಹೊರಗಡೆ ಇದ್ದೆ. ಆ ಟೈಮಲ್ಲಿ ಫೋನ್ ಮಾಡಿದ್ರು ಮನೆಯಿಂದ. ನಾನು ಅಷ್ಟು ಇಂಪಾರ್ಟೆಂಟ್ ತೊಗೊಳಿಲ್ಲ, ಯಾವಾಗ ಫೋನ್ ಮಾಡ್ತಿರ್ತಾರಲ್ಲ ಅಂಥೇಳಿ. ಮತ್ತು ಪದೇ ಪದೇ ಬರಲಿಕ್ಕೂ ಮತ್ತೆ ನಾನು ಏನಂತ ಕೇಳ್ತಿ, ನನಗೆ ನಮ್ಮ ಹೆಂಡತಿ ಅಣ್ಣ ಫೋನ್ ಮಾಡ್ತಿ ಹೇಳಿದ್ರು, ಈ ಥರ ಆಯಿತು ಘಟನೆ ಅಂಥೇಳಿ. ಅದು ಘಟನೆ ನಮ್ಮ ತಾಯಿ ಹೋದ್ರು ಅಂತ ಹೇಳಿದ್ರು ಅಷ್ಟೇ, ಬಿಟ್ಟರೆ ಮತ್ತೆ ಇನ್ನು ಮಕ್ಕಳದೇನು ಹೇಳಲಿಲ್ಲ. ಮತ್ತೆ ಹೋಗ್ತಾ ಹೋಗ್ತಾ ಒಬ್ಬೊಬ್ರದ್ದು ನ್ಯೂಸ್ ಬರ್ತು. ಮತ್ತೆ ನಾನು ನಿನ್ನೆ ಬೆಳಿಗ್ಗೆ ಇದಕ್ಕೆ ಬರೋತ್ತಿಗೆ, ಬಾಂಬೆ ಏರ್ಪೋರ್ಟಿಗೆ ಬರೋತ್ತಿಗೆ ಮತ್ತೆ ಇದೇ ನಿಮ್ಮ ನ್ಯೂಸ್ ಚಾನಲಲ್ಲಿ ನೋಡಿದ್ದು 4 ಜನ ಮರಣ ಹೊಂದಿದ್ದಾರೆ ಅಂಥೇಳಿ. ನಂಗೊಂಚೂರು ಅಲ್ಲಿ ಒಂದು ಶಾಕ್ ಆದಂಗೆ ಆಯಿತು. ಏನು ಮಾಡೋಕ್ಕಾಗತ್ತೆ ಸರ್? ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಸರ್? ಯಾಕಂದ್ರೆ ಇಲ್ಲಿ ಆಗಿರೋದು ಇನ್ನೆಲ್ಲ ಯಾವುದು ಆಗ್ಬಾರ್ದು. ಅದೇ ಅದೇ ರಸ್ತೆ ಸುರಕ್ಷತೆ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಲಿ ಅಂತೇಳಿ. ಇನ್ನು ಬೇಕಾಬಿಟ್ಟಿ ಓಡಿಸೋ ಗಾಡಿಗಳಿರ್ತಾರೆ, ಅವರು ಸ್ವಲ್ಪ ಹದ್ದುಬಸ್ತ್ ಮಾಡಲಿ ಅಂತೇಳಿ ನಾ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. ಸರ್, ಈಗ ಚಿಕಿತ್ಸೆ ಪಡಿತಾ ಇರೋರು ಕಂಡೀಷನ್ ಹೇಗಿದೆ ಸರ್? ನನ್ನ ಮಿಸ್ಸಸ್ಸು ಅವರೀಗ ತುಂಬ ಕಡೆ ಇದು ಸರ್ಜರಿ ಆಗ್ಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ನಮ್ಮ ಇವ್ರ ಹೆಂಡತಿ ತಮ್ಮ ಇದ್ದಾರೆ, ಅವರಿಗೆ ಕರೆಕ್ಟ್ ಅದು ಡೀಟೇಲ್ ಎಲ್ಲ ಗೊತ್ತಿತ್ತು. ಯಾಕಂದರೆ ನಾನು ಬಂದಿರೋದು ನಿನ್ನೆ ರಾತ್ರಿ, ಇಲ್ಲಿ ಬರೋತ್ತಿಗೆ 1:30 ಗಂಟೆನೂ ಆಗಿತ್ತು ರಾತ್ರಿ ಬರೋತ್ತಿಗೆ. ಹಾಗೆ ನಂಗೆ ಅದ್ರ ಬಗ್ಗೆ ಅಷ್ಟು ಏನಂತೇಳಿ ಗೊತ್ತಿಲ್ಲ. ಇನ್ನು ಹೋಗ್ಬೇಕಷ್ಟೇ ಮಣಿಪಾಲಿಗೆ. ಇನ್ನು ಮಗಳಿಗೆ ತುಂಬ ಅವಳು ಶಾಕಲ್ಲಿ ಇದ್ದಾಳೆ. ಸ್ವಲ್ಪ ನೀನೇನು ಸ್ವಲ್ಪ ಮಾತಾಡಿದಾಳಂತೆ, ಇನ್ನು ಹೋಗಿ ನೋಡ್ಬೇಕು ಏನು ಕಂಡೀಷನ್ ಅಂತೇಳಿ ಅಲ್ಲಿ. ನಾನು ಹೊರಗಡೆ ಇರೋದಲ್ಲ, ಹೊರಗಡೆ ಇದ್ದೆ. ಆ ಟೈಮಲ್ಲಿ ಫೋನ್ ಮಾಡಿದ್ರು ಮನೆಯಿಂದ. ನಾನು ಅಷ್ಟು ಇಂಪಾರ್ಟೆಂಟ್ ತೊಗೊಳಿಲ್ಲ, ಯಾವಾಗ ಫೋನ್ ಮಾಡ್ತಿರ್ತಾರಲ್ಲ ಅಂಥೇಳಿ. ಮತ್ತು ಪದೇ ಪದೇ ಬರಲಿಕ್ಕೂ ಮತ್ತೆ ನಾನು ಏನಂತ ಕೇಳ್ತಿ, ನನಗೆ ನಮ್ಮ ಹೆಂಡತಿ ಅಣ್ಣ ಫೋನ್ ಮಾಡ್ತಿ ಹೇಳಿದ್ರು, ಈ ಥರ ಆಯಿತು ಘಟನೆ ಅಂಥೇಳಿ. ಅದು ಘಟನೆ ನಮ್ಮ ತಾಯಿ ಹೋದ್ರು ಅಂತ ಹೇಳಿದ್ರು ಅಷ್ಟೇ, ಬಿಟ್ಟರೆ ಮತ್ತೆ ಇನ್ನು ಮಕ್ಕಳದೇನು ಹೇಳಲಿಲ್ಲ. ಮತ್ತೆ ಹೋಗ್ತಾ ಹೋಗ್ತಾ ಒಬ್ಬೊಬ್ರದ್ದು ನ್ಯೂಸ್ ಬರ್ತು. ಮತ್ತೆ ನಾನು ನಿನ್ನೆ ಬೆಳಿಗ್ಗೆ ಇದಕ್ಕೆ ಬರೋತ್ತಿಗೆ, ಬಾಂಬೆ ಏರ್ಪೋರ್ಟಿಗೆ ಬರೋತ್ತಿಗೆ ಮತ್ತೆ ಇದೇ ನಿಮ್ಮ ನ್ಯೂಸ್ ಚಾನಲಲ್ಲಿ ನೋಡಿದ್ದು 4 ಜನ ಮರಣ ಹೊಂದಿದ್ದಾರೆ ಅಂಥೇಳಿ. ನಂಗೊಂಚೂರು ಅಲ್ಲಿ ಒಂದು ಶಾಕ್ ಆದಂಗೆ ಆಯಿತು. ಏನು ಮಾಡೋಕ್ಕಾಗತ್ತೆ ಸರ್? ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಸರ್? ಯಾಕಂದ್ರೆ ಇಲ್ಲಿ ಆಗಿರೋದು ಇನ್ನೆಲ್ಲ ಯಾವುದು ಆಗ್ಬಾರ್ದು. ಅದೇ ಅದೇ ರಸ್ತೆ ಸುರಕ್ಷತೆ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಲಿ ಅಂತೇಳಿ. ಇನ್ನು ಬೇಕಾಬಿಟ್ಟಿ ಓಡಿಸೋ ಗಾಡಿಗಳಿರ್ತಾರೆ, ಅವರು ಸ್ವಲ್ಪ ಹದ್ದುಬಸ್ತ್ ಮಾಡಲಿ ಅಂತೇಳಿ ನಾ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. ಸರ್, ಈಗ ಚಿಕಿತ್ಸೆ ಪಡಿತಾ ಇರೋರು ಕಂಡೀಷನ್ ಹೇಗಿದೆ ಸರ್? ನನ್ನ ಮಿಸ್ಸಸ್ಸು ಅವರೀಗ ತುಂಬ ಕಡೆ ಇದು ಸರ್ಜರಿ ಆಗ್ಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ನಮ್ಮ ಇವ್ರ ಹೆಂಡತಿ ತಮ್ಮ ಇದ್ದಾರೆ, ಅವರಿಗೆ ಕರೆಕ್ಟ್ ಅದು ಡೀಟೇಲ್ ಎಲ್ಲ ಗೊತ್ತಿತ್ತು. ಯಾಕಂದರೆ ನಾನು ಬಂದಿರೋದು ನಿನ್ನೆ ರಾತ್ರಿ, ಇಲ್ಲಿ ಬರೋತ್ತಿಗೆ 1:30 ಗಂಟೆನೂ ಆಗಿತ್ತು ರಾತ್ರಿ ಬರೋತ್ತಿಗೆ. ಹಾಗೆ ನಂಗೆ ಅದ್ರ ಬಗ್ಗೆ ಅಷ್ಟು ಏನಂತೇಳಿ ಗೊತ್ತಿಲ್ಲ. ಇನ್ನು ಹೋಗ್ಬೇಕಷ್ಟೇ ಮಣಿಪಾಲಿಗೆ. ಇನ್ನು ಮಗಳಿಗೆ ತುಂಬ ಅವಳು ಶಾಕಲ್ಲಿ ಇದ್ದಾಳೆ. ಸ್ವಲ್ಪ ನೀನೇನು ಸ್ವಲ್ಪ ಮಾತಾಡಿದಾಳಂತೆ, ಇನ್ನು ಹೋಗಿ ನೋಡ್ಬೇಕು ಏನು ಕಂಡೀಷನ್ ಅಂತೇಳಿ ಅಲ್ಲಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.